70 ವರ್ಷದ ಹಿಂದೆ ಸಂವಿಧಾನ ಬರೋದಕ್ಕಿಂತ ಮುಂಚೆ ಒಬ್ಬ ಚಪ್ಪಲಿ ಹೊಲಿಯುವ ಮೋಚಿಯ ಹೆಂಡತಿ ಗರ್ಭಿಣಿಯಾದ್ರೆ ಅವಳು ಕನಸು ಕಾಣ್ತಾ ಇದ್ರು, ಮಗ ನಿಮ್ಮಪ್ಪ ಸುಡು ಬಿಸಿಲಲ್ಲಿ ಕೂತು ಚಪ್ಪಲಿ ಹೊಲಿತಾ ಇದ್ದಾನೆ ಕಣೋ, ಕಡೇ ಪಕ್ಷ ನೀನ್ ದೊಡ್ಡವನಂದ್ರೆ ಒಂದು ಜೋಪಡಿ ಕಟ್ಟಿಕೊಂಡು ಆ ಜೋಪಡಿ ಕೆಳಗಡೆ ಕೂತು ಚಪ್ಪಲಿ ಹೊಲಿಯುವಷ್ಟು ದೊಡ್ಡ ಮನುಷ್ಯ ಆಗು ಸಾಕು. ಅದಕ್ಕಿಂತ ದೊಡ್ಡ ಕನಸು ಕಾಣುವ ಹಕ್ಕು ಅವಳಿಗಿರ್ಲಿಲ್ಲ. ಚಮ್ಮಾರನ ಕನಸು, ಕಮ್ಮಾರನ ಕನಸು, ಚಪ್ಪಲಿ ಹೊಲಿಯುವ ಕನಸು, ಜಾಡುಮಾಲಿಯ ಕನಸು, ಮೀನುಗಾರನ ಕನಸು, ಕೂಲಿ ಕಾರ್ಮಿಕರ ಕನಸು. ಸಂವಿಧಾನ ಬಂದ ನಂತರ ಈ ದೇಶದ ಎಲ್ಲ ಕಳವರ್ಗದವರ ಕನಸು ಏನಾಯ್ತು ಅಂದ್ರೆ, ಆ ತಾಯಿ ತನ್ನ ಗರ್ಭ ಮುಟ್ಕೊಂಡು ಹೇಳಿದ್ರಂತೆ, ಮಗ ನೀನೊಂದು ದಿವಸ ಶಾಲೆ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗು, ಹೆಡ್ ಮಾಸ್ಟರ್ ಆಗು, ಗ್ರಾಮ ಪಂಚಾಯತಿ ಮೆಂಬರ್ ಆಗು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗು, ನೀನು ಡಾಕ್ಟರ್ ಆಗು, ಇಂಜಿನಿಯರ್ ಆಗು, ಸಾಧ್ಯ ಆದ್ರೆ MLA ಆಗು, MP ಆಗು ಅನ್ನುವಂತ ಕನಸನ್ನ ತಳ ಸಮುದಾಯದವರಿಗೆ ಯಾರಾದ್ರೂ ಕೊಟ್ಟಿದ್ರೆ ಅದು ಅಂಬೇಡ್ಕರ್ ಬರೆದಂತ ಸಂವಿಧಾನ